ಆದ್ರೆ ಏನಾಗಿದೆ, ನಾವು ಆ ಪೃಥ್ವಿ ಹುಟ್ಟಿ ಬಂದಾಗಿನಿಂದನೂ, ಜಗತ್ತು ಹುಟ್ಟಿದಾಗಿನಿಂದನೂ ಇದು ಇಲ್ಲ, ಮನುಷ್ಯ ಇದ್ದಿದ್ದಿಲ್ಲ. ಅವಾಗ ಪ್ರಾಣಿಗಳು ಸಸ್ಯಗಳು ಮಾತ್ರ ಇತ್ತು. ಅವಕ್ಕೆ ಅವ್ರದೇ ಆದಂತಹ ಒಂದು ಜಗತ್ತು. ಸಣ್ಣ ಪ್ರಾಣಿಯನ್ನ ದೊಡ್ಡ ಪ್ರಾಣಿ ತಿನ್ನುವುದು, ಬದುಕುದು. ಸಣ್ಣ ಪ್ರಾಣಿ ತಾನು ಬದುಕಬೇಕಾದ್ರೆ ಓಡುದು, ದೊಡ್ಡ ಪ್ರಾಣಿ ತಾನು ಬದುಕಬೇಕಾದ್ರೆ ಅದ್ರ ಬೆನ್ನತ್ತಿ ಓಡುದು. ಇದಕ್ಕೆ ಲಾ ಆಫ್ ಜಂಗಲ್ ಅಂತಾರೆ. ಇದು ಭಯದಿಂದ ಬದುಕುವಂತ ಒಂದು ವಾತಾವರಣ. ಆದ್ರೆ ಮನುಷ್ಯ ಇದರಿಂದ ಹೊರತಾಗಿ ಬೇರೆ ರೀತಿಯಿಂದ ಬದುಕುವುದಕ್ಕಿದ್ದ. ನನಗೆ ನನ್ನ ನಾಗರಿಕ ಸಮಾಜ ಬೇಕು, ನಾನು ನನ್ನ ಸುತ್ತಮುತ್ತಲು ಒಂದು ಚೌಕಟ್ಟು ಹಾಕೋಬೇಕು, ನಾನು ಬದುಕಬೇಕಾದ್ರೆ ನಾನು ಇಂಥದ್ದು ಮಾಡಬೇಕು, ನಾನು ಇದೇ ರೂಲ್ಸ್ಗಳನ್ನ ಹಾಕೋಬೇಕು ಅಂತನ್ನುವಂಥ ರೂಲ್ಸ್ಗಳನ್ನ ಹಾಕೊಂಡು, ತನ್ನದೇ ಆದಂಥ ನಿಯಮಗಳನ್ನ ಹಾಕೊಂಡು ಬದುಕೋದಕ್ಕೆ ಪ್ರಾರಂಭ ಮಾಡಿದ ಮನುಷ್ಯ. ಆದ್ರೆ ಈ ರೀತಿ ಬದುಕೋದಕ್ಕತ್ತಿದಾಗ ಶ್ರೀಮಂತ ಬಡವರು ಎಲ್ಲಿ ನನ್ನ ಆಸೆ ಕಸ್ಕೋತಾರೋ, ನನ್ನ ಧನಧಾನ್ಯಗಳನ್ನು ಕಸ್ಕೋತಾರೋ ಅಂತನ್ನುವಂಥ ಕಾರಣಕ್ಕಾಗಿ ಆತನು ಭಯದಿಂದ ಬದುಕೋದಕ್ಕತ್ತಿದ್ದ. ಸೀಮೆಗಳು, ಚೌಕಟ್ಟುಗಳು, ಬಾರ್ಡರ್ಗಳದು. ನಮ್ಮದೇ ಆದಂಥ ಮನಿ, ನಮ್ಮದೇ ಆದಂಥ ಊರು, ನಮ್ಮದೇ ಆದಂಥ ಪ್ರಾಂತ, ನಮ್ಮದೇ ಆದಂಥ ರಾಜ್ಯಗಳದು. ಮೊಘಲ್ ರಾಜ್ಯದವರು ಎಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾರೋ ಅಂತನ್ನುವಂಥ ಭಯದೊಳಗೆ ನಾವು ಬದುಕೋದಕ್ಕೆ. ದೇಶಗಳದು, ಬಾಜು ದೇಶದವರು ನಮ್ಮ ಮೇಲೆ ಇಲ್ಲಿ ಅಟ್ಯಾಕ್ ಮಾಡ್ತಾರೋ, ಬಾಂಬ್ ಹಾಕ್ತಾರೋ ಅಂತನ್ನುವಂಥ ಭಯದೊಳಗೆ ಬದುಕೋದು. ಈ ಮನುಷ್ಯನ ಇಡೀ ಜೀವನ ಭಯದೊಳಗೆ ಬದುಕುದೇ ಆಗ್ಬೋದು. ಯಾವಾಗ ನಾವು ಈ ಭಯದಿಂದ ಗೆಲ್ತೀವ್ಯೋ ಅವಾಗ ನಮಗೆ ಮುಕ್ತಿ. ನಾವು ಯಾವುದೋ ಒಂದು ಪೊಸಿಷನ್ ಒಳಗೆ ಇರ್ತೀವಿ, ಯಾವುದೋ ಒಂದು ಅಧ್ಯಕ್ಷನೋ ಯಾವುದೋ ಒಂದು ಸೆಕ್ರೆಟರಿನೋ ಆಗಿರ್ತೀವಿ. ಯಾವಾಗ ಎಲ್ಲಿ ಸೀಟ್ ಹೋಗುತ್ತೆ ಇದು ಅಂತನ್ನುವಂಥ ಭಯದೊಳಗೆ ಬದುಕ್ತಿರ್ತೀವಿ. ಯಾರು ಏನ್ ಕಸ್ಕೊತಾರೋ, ಯಾರು ನಮ್ಗಿಂತ ಹೆಚ್ಚು ಕಾಂಪಿಟೇಷನ್ ಮಾಡ್ತಾರೋ ಅಂತನ್ನುವಂಥ ಭಯದೊಳಗೆ ಬದುಕ್ತೀವಿ. ಇಂಥ ಭಯವನ್ನ ತೊರೆದು ಬದುಕುವುದಕ್ಕೆ ಒಂದು ಗುರುವಿನ ಮಾರ್ಗದರ್ಶನ ಬೇಕು. ಅಂಥ ಮಾರ್ಗದರ್ಶನದೊಳಗೆ ನಾವು ಭಯರಹಿತವಾಗಿ ನಾವು ಬದುಕಿದ್ರೆ ನಾವು ನಿಜವಾದ ಮನುಷ್ಯತ್ವ ಮತ್ತು ನಿಜವಾದ ನಾಗರಿಕರು ಅಂತ ನಾವು ಅನಿಸ್ಕೋತೀವಿ. ಇನ್ನೊಬ್ಬರನ್ನ ಕಸ್ಕೊಂಡು ನಾವು ಜೀವನ ಮಾಡಬೇಕು, ಯಾರಿಂದನೂ ನಾವು ಗ್ರ್ಯಾಬ್ ಮಾಡ್ಕೋಬೇಕು ಅಂತನ್ನುವಂಥ ಪರಿಸ್ಥಿತಿಗಳಿಗೆ ನಾವು ಬದುಕಿದ್ರೆ ನಮ್ಮ ಮನುಷ್ಯತ್ವಕ್ಕೆ ಏನೂ ಬೆಲೆ ಇರಂಗಿಲ್ಲ. ಇದರ ತದ್ವಿರುದ್ಧವಾಗಿ ಕೇವಲ ನಾನು ಭಯರಹಿತವಾಗಿ ಬದುಕಬೇಕು ಅಂತನ್ನುವಂಥ ಕಾರಣ ಅಲ್ದೇನೆ ಇಷ್ಟು ಜನರಿಗೆ 30-32 ಜನರಿಗೆ ಬದುಕುವುದಕ್ಕೆ ಆಶ್ರಯ ಕೊಟ್ಟು, ಯಾವುದೇ ಅದು ತಗಡಿದ್ದೇ ಇರಲಿ, ಯಾವುದೇ ಇರಲಿ, ಒಂದು ಆಶ್ರಯ ಕೊಟ್ಟು, ಅವ್ರಿಗೆ 2 ಹೊತ್ತು 3 ಹೊತ್ತು ಅನ್ನ ಕೊಟ್ಟು, ಅವ್ರಿಗೆ ನೀನು ಇಲ್ಲಿ ನಿರ್ಭಯವಾಗಿ ಬದುಕಬಲ್ಲೆ ನೀನು ಅಂತನ್ನುವಂಥ ಸಾಧನೆಯನ್ನ ಮಾಡಿ, ತಮಗೆ ದೇವರು ಯಾವುದೋ ಒಂದು ವೈಕಲ್ಯ ಕೊಟ್ಟಿದ್ದು ಕೂಡ ಅದನ್ನ ಮೀರಿ ನಿಂತು ನಾನು ಇಂಥ ಒಂದು ಸಾಧನೆ ಮಾಡ್ತೀನಿ ಅಂತನ್ನುವಂಥ ಇಷ್ಟು ಒಂದು ಒಳ್ಳೆಯ ಉತ್ತಮ ಸಂಸ್ಥೆ ಕಟ್ಟಿದಂಥ ರಾಘವ ಹುಬ್ಬಳ್ಳಿ ಮತ್ತು ಅವರ ಸ್ನೇಹಿತರು ನಿಜವಾಗಿ ಅಭಿನಂದನೆ. ಬಹಳ ಖುಷಿ, ಒಳಗೆ ಅಡ್ಡಾಡಿ ಬಂದಾಗ ಬಹಳ ಖುಷಿ ಆಯ್ತು. ಇಷ್ಟು ಸಣ್ಣ ಜಾಗದಾಗ ಇಷ್ಟು ಒಳ್ಳೆ ಸಾಧನೆ ಮಾಡೋದತ್ತಾರಲ್ಲಪ್ಪ, ಇನ್ನೂ ಸ್ವಲ್ಪ ಅನುಕೂಲ ಆದ್ರೆ ಇನ್ನೂ ಸಾಕಷ್ಟು ಇದನ್ನ ಡೆವಲಪ್ ಮಾಡಿ ಇದನ್ನ ಜನರಿಗೆ ತಲುಪುವ ಥರ, ಯಾರಿಗೆ ಅವಶ್ಯಕತೆ ಅದನೋ, ಆಶ್ರಯದ ಅವಶ್ಯಕತೆ ಅನ್ನೋದು, ಯಾರಿಗೆ ಊಟದ ಅವಶ್ಯಕತೆ ಅದನೋ ಅವರಿಗೆಲ್ಲ ಮಾಡಿಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರಲ್ಲ ಅನ್ನುವಂಥದ್ದು ಬಹಳ ಖುಷಿ ಆಯ್ತು. ಈ ಒಂದು ತಾವು ಭಯ ಪಡದೆ ಬೇರೆಯವರಿಗೆ ಕೂಡ ಅಭಯ ಪ್ರದಾನ ಮಾಡಿ ಬದುಕುವಂಥ ರೀತಿ ಒಂದು ಬಹಳ ಉಚ್ಚ ಮಟ್ಟದ್ದು. ಅದಕ್ಕಾಗಿ ನಾನು ಅವರಿಗೆ ಮತ್ತೊಂದ್ಸಲ ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತು ನಾನು ಇಲ್ಲಿವರೆಗೆ ಕರೆದು, ನಮ್ಮಲ್ಲಿ 5 ವರ್ಷದ ಮಟ್ಟಿಗೆ ಈಗ ಈತ ಬೋರ್ಡ್ ಐತಲ್ಲ, ಈ ಪೀರಿಯಡ್ ಮುಗಿತನ ಅವ್ರು ನಮ್ಮಲ್ಲಿ BOM ಸದಸ್ಯರಾಗಿ ಇರ್ತಾರೆ. ಇಲ್ಲಿ ಅವ್ರು ಟೆಕ್ನಿಕಲ್ ಇಂಥವ್ರಿಗೆ ಹಿಂಗೆ ತಗೋಬೇಕಂದ್ರೆ ರಿಸರ್ವ್ ಬ್ಯಾಂಕಿನ ಡೈರೆಕ್ಷನ್ ಐತೆ, ಇಂತಿಂಥ ಕ್ವಾಲಿಫಿಕೇಶನು, ಇಂತಿಂಥ ಕಲ್ತಿರ್ಬೇಕು, ಹಿಂಗೆ ಎಕ್ಸ್ಪೀರಿಯನ್ಸ್. ಅಂದ್ರೆ ರಿಸರ್ವ್ ಬ್ಯಾಂಕಿಂದ ಇವರು ಇಲೆಕ್ಟೆಡ್ ಬಾಡಿ ಇರ್ತಾರೆ 17 ಮಂದಿ. ಇಲೆಕ್ಟೆಡ್ ಬಾಡಿ ಹಾದಿ ತಪ್ಪಬಾರ್ದು, ರಿಸರ್ವ್ ಬ್ಯಾಂಕ್ ಸರ್ಕಲ್ ವೈಲೇಷನ್ ಆಗಬಾರ್ದು ಅನ್ನೋದು ಒಂದು ದೃಷ್ಟಿ ಇಟ್ಟುಕೊಂಡು ರಿಸರ್ವ್ ಬ್ಯಾಂಕ್ ವತಿಲಿಂದ ಇದೊಂದು ಸಮಿತಿ ಇದು, ಇವರು ಮಾರ್ಗದರ್ಶನ ಮಾಡೋದು ಇದ್ದ ಕಮಿಟಿಗೆ. ಅಂತ ಒಂದು ಇದಕ್ಕೆ ನಮ್ಮ ಪ್ರಶಾಂತ್ ಅವರು ಮಾರ್ಗದರ್ಶಕರಾಗಿ ಅವರು ಬಂದಾರ. ಅವರು ನಾವು ಕೂಡ ಇರ್ತೀವಿ. ಈಗ ಅದು ನಿಮ್ಮನ್ನ ಅದ್ರ ತಂದೇನು ಅಷ್ಟೇ.